ಹಾಯ್ ಸ್ನೇಹಿತರೆ, RK ಕೆಂಬಾವಿ ಯೂಟ್ಯೂಬ್ ಚಾನೆಲ್ ನ ವಿಶೇಷ ವಿಡಿಯೋನಲ್ಲೂ ತಮಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಅನ್ನಭಾಗ್ಯ ಯೋಜನೆ ಕಡೆಯಿಂದ ಒಂದು ಭರ್ಜರಿ ಗುಡ್ ನ್ಯೂಸ್ ಬಂದಿದೆ. ರೇಷನ್ ಕಾರ್ಡ್ ಇದ್ದಂತವರು ಅನ್ನಭಾಗ್ಯ ಯೋಜನೆ ಕಡೆಯಿಂದ ಅಕ್ಕಿ ಹಣ ಪಡೆಯುವಂತವರು ತಪ್ಪದೇ ಈ ಮಾಹಿತಿನ ತಿಳ್ಕೊಳ್ಳಿ. ಹಾಗಾದ್ರೆ ಬನ್ನಿ, ಅನ್ನಭಾಗ್ಯ ಯೋಜನೆಯ ಒಂದು ಭರ್ಜರಿ ಗುಡ್ ನ್ಯೂಸ್ ಏನಂತ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ವಿಡಿಯೋನ ಶುರು ಮಾಡಕ್ಕಿಂತ ಮುಂಚೆ ತಾವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನ ಕಳೆದ 2-3 ತಿಂಗಳಿಂದ ಬರ್ತಾ ಇರಲಿಲ್ಲ. ಈಗ ಅನ್ನಭಾಗ್ಯ ಯೋಜನೆಯ ಒಂದು ಅಕ್ಕಿಯನ್ನ ಬರೋದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ. ಬಹಳಷ್ಟು ಜನ ಕೇಳ್ತಾ ಇದ್ರಿ, ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನ ಜಮಾ ಆಗುತ್ತಾ ಅಥವಾ ಇಲ್ಲ ಅಂತ. ಈಗ ನಾನು ನಿಮ್ಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ. ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನ ಏಪ್ರಿಲ್ ಮತ್ತು ಮೇ ತಿಂಗಳದು ನೀವು ಜಮಾ ಆಗಿದೆಯಲ್ಲ ಅಂತ ಲೈವ್ ಆಗಿ ಸ್ಟೇಟಸ್ ಅನ್ನ ನೋಡಬಹುದಾಗಿದೆ. ಹೌದು ಸ್ನೇಹಿತರೆ, ಇಲ್ಲಿ ಅನ್ನಭಾಗ್ಯ ಯೋಜನೆಯ ಏಪ್ರಿಲ್ ತಿಂಗಳು, ಮೇ ತಿಂಗಳು ಮತ್ತೆ ಜೂನ್ ತಿಂಗಳು ಈ ಎಲ್ಲಾ ತಿಂಗಳ ಹಣವನ್ನ ನೀವು ಪಡೆಯಬಹುದಾಗಿದೆ. ಸ್ನೇಹಿತರೆ, ಗೂಗಲ್ ಅಲ್ಲಿ ಹೋಗಿ ಆಹಾರ ಅಂತ ಟೈಪ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಡಿಬಿಟಿ ಸ್ಟೇಟಸ್ ಅಂತ ಬರುತ್ತೆ. ಸೊ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಸ್ಟೇಟಸ್ ಆಫ್ ಡಿಬಿಟಿ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅನ್ನಭಾಗ್ಯ ಯೋಜನೆಯ ಹಣ ಚೆಕ್ ಮಾಡುವಾಗ ಇಲ್ಲಿ ಕೇವಲ ಮಾರ್ಚ್ ತಿಂಗಳ ತನಕ ಅಷ್ಟೇ ಬರ್ತಾ ಇತ್ತು. ಈಗ ಏಪ್ರಿಲ್ ಮತ್ತು ಮೇ ತಿಂಗಳು ಎರಡು ಕೂಡ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ನೀವು ಡಿಬಿಟಿ ಸ್ಟೇಟಸ್ ಅಲ್ಲಿ ಏಪ್ರಿಲ್ ತಿಂಗಳು ಹಣ ಜಮಾ ಆಗಿದೆ ಅಂತ ತಿಳ್ಕೋಬಹುದು. ಹಾಗೆ ಮೇ ತಿಂಗಳು ಹಣ ಕೂಡ ಯಾವಾಗ ಜಮಾ ಆಗುತ್ತೆ ಅಂತ ತಿಳ್ಕೋಬಹುದಾಗಿದೆ. ಇಲ್ಲಿ ಮೇ ತಿಂಗಳ ಸೆಲೆಕ್ಟ್ ಮಾಡ್ಕೊಂಡು ರೇಷನ್ ಕಾರ್ಡ್ ನಂಬರ್ ಹಾಕೊಂಡು ನಂತರ ಇಲ್ಲಿ ಕಾಣ್ತಿರುವಂತ ಸಂಖ್ಯೆ ಅಥವಾ ಕ್ಯಾಪ್ಷನ್ ಹಾಕೊಂಡು ನೀವು ನಿಮ್ಮ ಅನ್ನಭಾಗ್ಯ ಯೋಜನೆಯ ಹಣ ಯಾವಾಗ ಜಮಾ ಆಗ್ತಾ ಇದೆ, ಯಾವ ಅಕೌಂಟ್ಗೆ ಜಮಾ ಆಗಿದೆ ಅಂತ ತಿಳ್ಕೋಬಹುದಾಗಿದೆ. ಸ್ನೇಹಿತರೆ, ಯಾರಿಗೆಲ್ಲ ಈಗ ಆಲ್ರೆಡಿ ಏಪ್ರಿಲ್ ಅಥವಾ ಮೇ ತಿಂಗಳು ಅನ್ನಭಾಗ್ಯ ಯೋಜನೆಯ ಹಣ ಜಮಾ ಆಗಿದೆ ಅವರು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ಇನ್ನು ಯಾರಿಗೆಲ್ಲ ಜಮಾ ಆಗಿಲ್ಲ ಅವರು ಈ ಒಂದು ಸ್ಟೇಟಸ್ ನೋಡ್ಕೊಳ್ಳಿ, ನಿಮ್ಗೆ ಯಾವಾಗ ಜಮಾ ಆಗುತ್ತೆ ಅಂತ ನೀವು ತಿಳ್ಕೋಬಹುದಾಗಿದೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.